ಸೊ ಬೇಸಿಕಲಿ ಎಲ್ಲರಿಗೂ ಒಂದೊಂದು ಅಂದರೆ ಏನೋ ನೀವು ಹೋಗ್ತೀರಾ ಹೊರಗಡೆಗೆ, ಬಟ್ ನಿಮಗೆ ಹೇರ್ ಸ್ಟೈಲ್ ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಯಾವ ಸ್ಟೈಲ್ ಮಾಡಬೇಕು, ಯಾವ ಥರ ಇದು ಬಿಟ್ಕೊಳ್ಬೇಕು, ನಿಮ್ಮ ಕೂದಲು ಯಾವತ್ತೂ ನಿಲ್ಲಲ್ಲ, ಹಿಂಗೆಲ್ಲ ಪ್ರಾಬ್ಲಮ್ಸ್ ಬರ್ತದೆ ಗೈಸ್. ಇದಕ್ಕೆ ನಾನು ಸೊಲ್ಯೂಷನ್ ಕೊಡ್ತೀನಿ. ಸಿಂಪಲಾಗಿ ಹೇಳ್ತೀನಿ ಗೈಸ್, ಒಂದು ಡ್ರೈಯರ್ ತಗೊಳ್ಳಿ. ಒಂದು ಚಿಕ್ಕ ಡ್ರೈಯರ್, ಸ್ವಲ್ಪ ಚಿಕ್ಕ ಇನ್ವೆಸ್ಟ್ಮೆಂಟ್ ಮಾಡಿ ಡ್ರೈಯರ್ ತೊಗೊಂಡ್ಬಿಟ್ಟು ನೀವು ಕೂದಲನ್ನ ಸ್ವಲ್ಪ ಈ ಚಂಡಿ ಮಾಡಿಬಿಟ್ಟು ಇದನ್ನ ಡ್ರೈ ಮಾಡೋ ಟೈಮಲ್ಲಿ ಇದು ಫುಲ್ ಚೆನ್ನಾಗಿ ಬಂದುಬಿಡ್ತದೆ ಮೋಸ್ಟ್ಲಿ. ಅಂದರೆ ಸೆಟ್ಟಾಗಿಬಿಡ್ತದೆ ಕೂದಲು ಹೆಂಗಿದ್ರು ಸಹ. ಮತ್ತು ನಿಮ್ಮದು ಕೂದಲೇ ಇಲ್ಲ ಅಂದರೆ ಗೈಸ್ ಬೇರೆ ವಿಷಯ, ನೀವು ಅದರಲ್ಲಿ ಅಟ್ರಾಕ್ಟಿವ್ ಕಾಣ್ತೀವಿ, ನೀವು ಬಸ್ ಕಟ್ಟಲ್ಲಿ ಅಟ್ರಾಕ್ಟಿವ್ ಕಾಣ್ತೀವಿ ಅಂದರೆ ತುಂಬ ಒಳ್ಳೆಯದು. ಬಟ್ ಬಸ್ ಕಟ್ಟಲ್ಲಿ ಎಲ್ಲರಿಗೂ ಮ್ಯಾಚ್ ಆಗಲ್ಲ ಗೈಸ್, ನಾನು ನಿಜ ಹೇಳ್ತೀನಿ. ನನಗಂತೂ ಬಸ್ ಕಟ್ಟು ಮ್ಯಾಚ್ ಆಗಲ್ಲ ಗೈಸ್. ಈಗ ನೋಡಿ ಗೈಸ್, ಎಲ್ಲರಿಗೆ ಬಸ್ ಕಟ್ ಮ್ಯಾಚ್ ಆಗಬೇಕಂತ ಯಾರೂ ಇಲ್ಲ ಗೈಸ್. ಯಾರೋ ಒಬ್ಬರು ಸ್ವಲ್ಪ ಗೆಡ್ಡೆ ಥರ ಇರ್ತಾರೆ ನೋಡೋಕ್ಕೆ, ಅವ್ರದ್ದು ಬಸ್ ಕಟ್ ಸ್ವಲ್ಪ ಮ್ಯಾಚ್ ಆಗುತ್ತೆ. ಮತ್ತು ಯಾರು ಸ್ವಲ್ಪ ಮಾಸ್ಕ್ಯುಲನ್ ಟೈಪ್, ಅವ್ರ ಫೇಸ್ ಸ್ವಲ್ಪ ಮಾಸ್ಕ್ಯುಲನ್ ಆಗಿರ್ತದೆ ನೋಡಿ, ಹೆಂಗಿದೆ ಒಂಥರ ತುಂಬ ಅಂದರೆ ತುಂಬ ಸ್ಟಿಫ್ ಆಗಿರ್ತದೆ, ಒಳ್ಳೆ ಮಸಲ್ ಅದು ಬಾಕ್ಸರ್ ಥರ ಬಾಕ್ಸಿಂಗ್ ಫೈಟಿಂಗ್ ಆಗಿ ಬಂದಂಗೆ ಅಂಥವ್ರಿಗೆ ಬಸ್ಕಟ್ಟು ಮ್ಯಾಚ್ ಆಗುತ್ತೆ ಗೈಸ್. ಅವ್ರಿಗೆ ಬಸ್ಕಟ್ಟು ಮ್ಯಾಚ್ ಆಗುತ್ತೆ, ಅವ್ರಿಗೆ ಇದು ಮ್ಯಾಚ್ ಆಗುತ್ತೆ. ಬಟ್ ಒಬ್ಬೊಬ್ಬರು ಇರ್ತಾರೆ, ಎಷ್ಟೇ ಬಸ್ಕಟ್ ಮಾಡಿ ಅವ್ರು ಒಂಥರ ವಿಚಿತ್ರ ಕಾಣ್ತಾರೆ, ಅವರು ಗಂಜಾ ಮಾಡೋದಂಗೆ ಕಾಣ್ತಾರೆ. ನಿಮ್ಮ ತಲೆ ಕೂದಲೋಗ್ಬಿಟ್ಟು ಅದು ಗಂಜಾಪ ಮೊಟ್ಟೆ ಮಾಡಿಸ್ಕೊಂಡಿದೆ ಅಂತ ತಿಳಿಸ್ಬಿಡ್ತಾರೆ. ಅದಕ್ಕೂ ಇದಕ್ಕೆ ತುಂಬ ಡಿಫ್ರೆನ್ಸ್ ಇದೆ. ನೀವು ಅದು ಫಸ್ಟ್ ಚೆಕ್ ಮಾಡಬೇಕು. ಒಂದ್ಸಲ ಮೊಟ್ಟೆ ಮಾಡಿಸ್ಬಿಟ್ಟು ನೋಡಿ ಏನು ಚೆನ್ನಾಗಿಲ್ವ ಅಂತ. ನಿಮ್ಗೆ ಅಷ್ಟೇ ಕಷ್ಟ ಆಯ್ತಿದೆ, ನೀವು ನೋಡಿ ನಿಮ್ಗೆ ಗೊತ್ತಾಗುತ್ತೆ. ನೀವು ತುಂಬ ಲಾಂಗ್ ಹೇರಲ್ಲಿ ಚೆನ್ನಾಗಿ ಕಾಣ್ತೀರಾ, ಒಂದು ಮೀಡಿಯಮ್ ಹೇರಲ್ಲಿ ಚೆನ್ನಾಗಿ ಕಾಣ್ತೀರಾ. ಒಂದ್ಸಲ ಕೂದಲು ಬಿಟ್ಟು ನಿಮ್ಮ ಟೆಸ್ಟ್ ಮಾಡಿ ಯಾವ ಹೇರಲ್ಲಿ ಚೆನ್ನಾಗಿ ಮಾಡ್ತೀರಾ. ಸುಮ್ಮನೆ ಚಪ್ಪರಿ ಹೇರ್ ಕಟ್ಟೆಲ್ಲ ಹೊಡ್ಕೊಳ್ಬೇಡಿ ಗಾಯ್ಸ್. ಹಿಂಗೆ ಟ್ರಿಮ್ಮಿಂಗ್ ಇದೆಲ್ಲ ಚೆನ್ನಾಗಿರಲ್ಲ ಗಾಯ್ಸ್. ಇದು ಬರೀ ಚಪ್ಪರಿಗಳು ಮಾಡೋದು ಗಾಯ್ಸ್. ಅಂದರೆ ನಮ್ಮದು ಫೇಸಿಗೆ ಅದು ಮ್ಯಾಚ್ ಆಗಲ್ಲ ಗಾಯ್ಸ್. ಬೇಕಾದ್ರೆ ಕಲರಿಂಗು ಹೊಡ್ಸ್ಕೊಳ್ಬೋದು ಗಾಯ್ಸ್, ನಿಮ್ಮ ಇಷ್ಟ. ಬಟ್ ನನ್ನ ಪ್ರಕಾರ ಅಂದರೆ ಕಲರಿಂಗು ಎಲ್ಲರಿಗೆ ಮ್ಯಾಚ್ ಆಗಲ್ಲ. ಮೋಸ್ಟ್ ಪ್ರಾಬಬ್ಲಿ ನಮ್ಮ ಸ್ಕಿನ್ ಕಲರ್ಗೆ ಮ್ಯಾಚ್ ಆಗಲ್ಲ ಅಂತಲ್ಲ, ಮ್ಯಾಚ್ ಆಗುತ್ತೆ, ಆಗಲ್ಲ ಅಂತ ಹೇಳಲ್ಲ, ಆಗುತ್ತೆ. ಬಟ್ ಪ್ರಾಬ್ಲಮ್ ಏನಂದರೆ ಇಂಡಿಯಾದಲ್ಲಿ ನಿಮ್ಗೆ ಗೊತ್ತಲ್ಲ ಗಾಯ್ಸ್, ಎಂಥ ಜನರು ಇರ್ತಾರಂದರೆ ಅವ್ರಿಗೆ ಹೊರಗಡೆ ಒಂದು ಸ್ವಲ್ಪ ಕಲರಿಂಗ್ ನೋಡಿಬಿಟ್ಟು ಅವ್ರು ಚಪ್ಪರಿ ಅಂತ ಹೇಳ್ಬಿಡ್ತಾರೆ, ಮತ್ತು ನಿಮ್ಮದು ಇನ್ಸಲ್ಟ್ ಆಗುತ್ತೆ, ಮತ್ತು ಎಲ್ಲರೂ ಅದೇ ಅಂದ್ಕೊಳ್ತಾರೆ. ಬಟ್ ಒಬ್ಬೊಬ್ಬರಿಗೆ ತುಂಬ ಮ್ಯಾಚ್ ಆಗಿಬಿಡ್ತದೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ, ನಮಗೆ ಅದು ಮ್ಯಾಚ್ ಆಗಲ್ಲ. ಸೊ ವಿ ಕ್ಯಾನಾಟ್ ಡೂ ಎನಿಥಿಂಗ್ ಗೈಸ್. ಸೊ ನಿಮ್ಗೆ ಗೊತ್ತಿದೆ ಏನು ಮಾಡಬೇಕಂತ. ನೀವು ನಾರ್ಮಲ್ ಕಟ್ ಮಾಡ್ಕೊಳ್ಳಿ. ನಾರ್ಮಲ್ ಕಟ್ ಅಂದರೆ ನಿಮ್ಗೆ ಮ್ಯಾಚ್ ಆಗೋ ಕಟ್ ಮಾಡಿ, ಸ್ವಲ್ಪ ಡಿಫ್ರೆಂಟ್ ಯೂನಿಕಾಗಿ ನೋಡೋಕ್ಕೆ ಟ್ರೈ ಮಾಡಿ. ನೋಡಿ ಈಗ ನಾನು ತುಂಬ ಹೇರ್ ಬಿಟ್ಟಿದ್ದೀನಿ, ಸೊ ನಾನು ತುಂಬ ಈಗ ಡಿಫ್ರೆಂಟ್ ಮತ್ತು ಯೂನಿಕಾಗಿ ನೋಡೋಕ್ಕೆ. ಯಾರು ಇಷ್ಟು ಹೇರ್ ಬಿಟ್ಟಿಲ್ಲ ಮೋಸ್ಟ್ ಪ್ರಾಬಬ್ಲಿ. ಸೊ ಐ ಆಮ್ ಎ ಡಿಫ್ರೆಂಟ್ ಯೂನಿಕ್ ಪರ್ಸನ್. ಸೊ ನೀವು ಈ ಥರ ಏನಾರು ಮಾಡ್ಕೊಳ್ಳಿ. ನೀವು ಹೇರ್ ಬಿಡಬೇಕಂತೆಲ್ಲ ಒಂದಿಷ್ಟು ಬಿಡ್ರಿ, ಒಂದಿಷ್ಟು ಬಿಡ್ರಿ, ನಿಮಗೆ ಮ್ಯಾಚ್ ಆಗೋಂಗೆ ಇಷ್ಟು ಬಿಡ್ರಿ. ಅದು ನಿಮಗೆ ಸ್ವಲ್ಪ ಚೆನ್ನಾಗಿ ಸೂಟ್ ಆಗ್ತಿದೆ. ನೀವು ಒಂದು ಸೂಟ್ ಹಾಕಿದ್ರೆ ತುಂಬ ಸೂಟ್ ಆಗುತ್ತೆ, ಏನು ಬಟ್ಟೆ ಹಾಕಿದ್ರು ನೀವು ಸೂಟ್ ಆಗ್ತದೆ ಅಂತ ಹೇರ್ ಇಟ್ಕೊಳ್ಳಿ ಗೈಸ್, ಅಷ್ಟೇ ಸಾಕು. ಅಷ್ಟೇ ನಿಮಗೆ ಡಿಸೈಡ್ ಮಾಡೋದು. ನಾನು ಹೇಳೋದು ಈ ಥರ ಸ್ವಲ್ಪ ಒಳ್ಳೆ ಹೇರ್ ಸ್ಟೈಲ್ ಇಟ್ಕೊಂಡ್ರೆ ನೀವು ನೋಡೋಕ್ಕೆ ಚೆನ್ನಾಗಿ ಕಾಣ್ತೀರಾ, ಪೀಕಕ್ಕೆ ಅಂತೀರಾ. ಸೊ ನಂದಿದ್ದು ಸಜೆಷನ್ ಇರುತ್ತೆ ಗೈಸ್. ಬಾಕಿ ನಿಮ್ಗೆ ಬಿಟ್ಟು ನೀವು ಏನು ಮಾಡ್ತೀರಾ ಹೆಂಗಿರ್ತೀರ ಅಂತ. ಸೊ ಅಲ್ಲಿವರೆಗೆ ಕಾಣುವ ಗೈಸ್. ನನ್ನ ವೀಡಿಯೋದಲ್ಲಿ ನಿಮ್ಗೆ ಒಳ್ಳೆ ಸಜೆಷನ್ ಕೊಡ್ತೀನಿ, ಒಳ್ಳೆ ಹೇರ್ ಸ್ಟೈಲ್ ಸಜೆಷನ್ ಕೊಡ್ತೀನಿ. ಸೊ ಅಲ್ಲಿವರೆಗೆ ಕಾಣುವ ಗೈಸ್.